ಈ 2000 ರೂಪಾಯಿ ನೋಟಿನ ಕಥೆನ ಹೇಳ್ತೀನಿ ಈಗ. ನೀವು ತಿಳ್ಕೊಂಡ್ರೆ ಅಚ್ಚರಿ, ಆಶ್ಚರ್ಯ, ಆತಂಕ ಎಲ್ಲವನ್ನೂ ವ್ಯಕ್ತಪಡಿಸ್ತೀರಿ. ಬ್ಯಾನ್ ಆಗಿ ಎಷ್ಟು ವರ್ಷ ಆಗಿದೆ 2000 ರೂಪಾಯಿ ನೋಟು? ಇದು ಹುಟ್ಕೊಂಡಿದ್ದು ಹೇಗೆ, ಮತ್ತೆ ಬ್ಯಾನ್ ಆಗಿದ್ದು ಹೇಗೆ, ಬ್ಯಾನ್ ಆದಮೇಲೆ ಏನೇನಾಗ್ತಾ ಇದೆ, ಇದೆಲ್ಲದರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಈಗಾಗಲೇ 2000 ರೂಪಾಯಿ ಪಿಂಕ್ ನೋಟ್ ಬ್ಯಾನ್ ಆಗಿದೆ. ಬ್ಯಾನ್ ಆದರೂ ಕೂಡ ಇನ್ನೂ 2000 ರೂಪಾಯಿ ನೋಟು ಅಲ್ಲಿ ಇಲ್ಲಿ ಇದೆ ಅಂದರೆ ನೀವು ನಂಬಲೇಬೇಕು. ಎಷ್ಟಿದೆ ಗೊತ್ತಾ 2000 ನೋಟು? ಇನ್ನೂ 7,000 ಕೋಟಿಗೂ ಹೆಚ್ಚು. 7,000 ಕೋಟಿಗೂ ಹೆಚ್ಚು ಇನ್ನೂ 2000 ರೂಪಾಯಿ ನೋಟ್ ಇದೆ. ಎಲ್ಲಿ ಹೋಯ್ತು ಈ 7,000 ಕೋಟಿ? ಯಾರು ಇನ್ನೂ ಡಿಪಾಸಿಟೇ ಮಾಡಿಲ್ಲ ಇದನ್ನು. 2,000 ನೋಟು ಯಾರ ಹತ್ರ ಇದೆ ಅದನ್ನು ಡಿಪಾಸಿಟ್ ಮಾಡಿಬಿಡಿ ಅಂತ ಹೇಳಿದರು 2,000 ನೋಟು ಬಂದಾದ ತಕ್ಷಣ. ಆದರೆ ಇನ್ನೂ ಹಾಗೆ ಬರಬೇಕಾಗಿರೋದು ಇನ್ನೂ 7,000 ಕೋಟಿ ರೂಪಾಯಿ ಅಂತ. ಎಲ್ಲಿ 7,000 ಕೋಟಿ? ಯಾರದ್ದು 7,000 ಕೋಟಿ? ಲೆಕ್ಕನೇ ಇಲ್ಲ. ಈ 7,000 ಕೋಟಿ ಹೆಂಗೆ ಲೆಕ್ಕ ಸಿಕ್ತು? ಎಲ್ಲ ಲೆಕ್ಕ ಇರುತ್ತೆ RBI ಹತ್ರ. 2,000 ರೂಪಾಯಿ ನೋಟನ್ನು ಇಷ್ಟು ಪ್ರಿಂಟ್ ಮಾಡಿದ್ದೇವೆ, ಈಗ ಇಷ್ಟು ರಿಲೀಸ್ ಆಗಿದೆ. 2,000 ರೂಪಾಯಿ ನೋಟ್ ಬಂದಾದಾಗ ಇಷ್ಟು ಜನ ಇಷ್ಟು ಮೊತ್ತನ ಡಿಪಾಸಿಟ್ ಮಾಡಿದ್ದಾರೆ, ನಾವು ಪ್ರಿಂಟ್ ಮಾಡಿದಿಷ್ಟು, ಇನ್ನೂ ಬರಬೇಕಾಗಿರೋದಿಷ್ಟು. ಆ ರೀತಿ ಇನ್ನೂ 7,000 ಕೋಟಿ ರೂಪಾಯಿ ಬಾಕಿ ಇದೆ ಅಂತ 2,000 ನೋಟು. 2016 ನವೆಂಬರ್ನಲ್ಲಿ ನೋಟು ಅಮಾನ್ಯೀಕರಣ ಆಯಿತು. ನಂತರ ಭಾರತದಲ್ಲಿ ಬಂದಿದ್ದೆ ಈ 2,000 ರೂಪಾಯಿ ನೋಟು. ಆ 2,000 ರೂಪಾಯಿ ನೋಟ್ ತಗೊಳ್ಳೋಕ್ಕೆ ATM ಮುಂದೆ ಎಷ್ಟೆಷ್ಟು ದಿನ ಸರ್ತಿ ಸಾಲಲ್ಲಿ ನಿಂತಿರೋದು. 500, 1000 ಇಲ್ಲ, ವಿಡ್ರಾ ಮಾಡಿದರೆ 2,000 ರೂಪಾಯಿನೇ ಮಾಡಬೇಕು. ನಿಮಗೆ 100, 500 ಬೇಕಂದರೆ ಮತ್ತೆ ಬ್ಯಾಂಕಲ್ಲಿ ಒಳಗಡೆ ಹೋಗಿ ವಿಡ್ರಾ ಮಾಡ್ಕೋಬೇಕು. ಆ ರೀತಿ ಪರಿಸ್ಥಿತಿ ಇತ್ತು. ಅಲ್ಲೂ ಇಲ್ಲ, ಎಲ್ಲ ಕಡೆನೂ ಬಂದು ಬರೀ ಈ ಗುಲಾಬಿ ನೋಟಿಂದೇ ಕಾರುಬಾರು. ಮೇ 19, 2023ರಲ್ಲಿ 2,000 ನೋಟುಗಳನ್ನು ವಾಪಸ್ ತಗೊಂಡ್ರು. ಇದುವರೆಗೂ 98ರಷ್ಟು 2,000 ರೂಪಾಯಿ ಮುಖಬೆಲೆಯ ನೋಟುಗಳು ವಾಪಸ್ಸಾಗಿದೆ, ಜಮಾ ಮಾಡಿದ್ದಾರೆ. ಆದರೆ ಜನರ ಬಳಿ ಇನ್ನೂ 7,117 ಕೋಟಿ ರೂಪಾಯಿಯ ಪಿಂಕ್ ನೋಟ್ಗಳಿದೆ. 7,117 ಕೋಟಿ ರೂಪಾಯಿಯ ಈ 2,000 ರೂಪಾಯಿ ನೋಟ್ ಇನ್ನೂ ಇದೆ, ಇಟ್ಕೊಂಡು ಕೂತಿದ್ದಾರೆ ಮನೆಯಲ್ಲಿ. ಎಲ್ಲೆಲ್ಲಿದೆಯೋ ಏನು ಕಥೆನೋ, ಅದನ್ನು ಯಾರು ಬಂದು ಜಮೆ ಮಾಡಲೇ ಇಲ್ಲ. ಈಗಲೂ ಹೇಳ್ತೀವಿ ವೀಕ್ಷಕರೇ, ನಿಮ್ಮ ಹತ್ರ 2,000 ರೂಪಾಯಿ ನೋಟುಗಳಿದ್ದರೆ, ನೀವು ಕೋಟಿ ಕೋಟಿ ತೆಗೆದಿಟ್ಟಿದ್ರೆ, ಅಹಮದಾಬಾದಲ್ಲಿ, ಬೆಂಗಳೂರಲ್ಲಿ, ಬೇಲಾಪುರಲ್ಲಿ, ಭೋಪಾಲಲ್ಲಿ, ಭುವನೇಶ್ವರದಲ್ಲಿ, ಚಂಡೀಗಢ, ಚೆನ್ನೈ, ಗುವಾಹಟಿಯಲ್ಲಿ, ಹೈದರಾಬಾದ್, ಜೈಪುರ್, ಜಮ್ಮು, ಕಾನ್ಪುರ್, ಕೋಲ್ಕತ್ತಾ, ಲಕ್ನೋ, ಮುಂಬೈ, ನಾಗ್ಪುರ್, ನವದೆಹಲಿ, ತಿರುವನಂತಪುರ, ಪಾಟ್ನಾ, ಇಲ್ಲಿ ಎಲ್ಲ ಕಡೆ ಇರುವ RBI ಕಚೇರಿಯಲ್ಲಿ ನೀವು ಚೇಂಜ್ ಮಾಡ್ಕೋಬಹುದು. ನಿಮ್ಮ ಹತ್ರ 2,000 ರೂಪಾಯಿ ನೋಟ್ಗಳು ಈಗಲೂ ಇದ್ರೆ ಮುಗೀತು ಕತೆ, ಇದ್ರದ್ದು ಇನ್ನು ಉಪಯೋಗ ಇಲ್ಲ ಅನ್ಕೋಬೇಡಿ. ಉಪಯೋಗ ಇದೆ. ಈಗಲೂ ಬೆಂಗಳೂರು RBI ಕಚೇರಿಗೆ ಬಂದು ನೀವು ನೋಟ್ ಚೇಂಜ್ ಮಾಡ್ಕೋಬಹುದು. ಹೈದರಾಬಾದಿಗೆ ಹೋಗಿ ನೀವು ನೋಟ್ ಚೇಂಜ್ ಮಾಡಬಹುದು. ಆದರೆ ಒಂದು ಸೂಚನೆ ಏನು ಅಂತಂದರೆ, ಆ ನೋಟ್ಗಳು ಯಾಕೆ ಉಳಿದ್ವು ಅಂತ ನೀವು ತಿಳಿಸ್ಬೇಕು. ನಿಮಗೆ ಅವಾಗಲೇ ನಾವು ಆಪ್ಷನ್ ಕೊಟ್ಟಿದ್ವಪ್ಪ ಚೇಂಜ್ ಮಾಡ್ಕೊಳ್ಳಿ ಅಂತ, ಇಷ್ಟು ದಿನ ಏನು ಮಾಡ್ತಾ ಇದ್ರಿ ಅಂತ ಕೇಳ್ತಾರೆ. ಯಾಕೆ ಇವುಗಳನ್ನು ಉಳಿಸ್ಕೊಂಡ್ರಿ ಅಂತ ಕೇಳ್ತಾರೆ. ಅದಕ್ಕೆ ಸಕಾರಣವನ್ನು ನೀವು ಕೊಡಬೇಕು. ವ್ಯಾಲಿಡ್ ರೀಸನನ್ನು ಕೊಟ್ರಿ ಅಂತಂದರೆ 2,000 ನೋಟು ನಿಮ್ಮದು ಇಸ್ಕೊಂಡು 500 ನೋಟೋ 100 ನೋಟೋ ಏನೋ ಕೊಡ್ತಾರೆ ಒಟ್ಟಿನಲ್ಲಿ, ಅಥವಾ ನಿಮಗೆ ನಿಮ್ಮ ಅಕೌಂಟಿಗೆ ಜಮೆ ಮಾಡ್ತಾರೆ. ಸೊ ಈ ರೀತಿ 2,000 ನೋಟಿನ ಕಥೆ ವ್ಯಥೆ ಇದೆ. ಯಾರಾದರೂ ಇದ್ರೆ ಚೇಂಜ್ ಮಾಡ್ಕೊಳ್ಳಿ. ಈಗ ಚಿಕ್ಕ ಬ್ರೇಕ್ ಇರುತ್ತೆ. ಈ 2,000 ರೂಪಾಯಿ ನೋಟಿನ ಕಥೆನ ಹೇಳ್ತೀನಿ ಈಗ. ನೀವು ತಿಳ್ಕೊಂಡ್ರೆ ಅಚ್ಚರಿ, ಆಶ್ಚರ್ಯ, ಆತಂಕ ಎಲ್ಲವನ್ನೂ ವ್ಯಕ್ತಪಡಿಸ್ತೀರಿ. ಬ್ಯಾನ್ ಆಗಿ ಎಷ್ಟು ವರ್ಷ ಆಗಿದೆ 2,000 ರೂಪಾಯಿ ನೋಟು? ಇದು ಹುಟ್ಕೊಂಡಿದ್ದು ಹೇಗೆ, ಮತ್ತೆ ಬ್ಯಾನ್ ಆಗಿದ್ದು ಹೇಗೆ, ಬ್ಯಾನ್ ಆದಮೇಲೆ ಏನೇನಾಗ್ತಾ ಇದೆ, ಇದೆಲ್ಲದರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಈಗಾಗಲೇ 2,000 ರೂಪಾಯಿ ಪಿಂಕ್ ನೋಟ್ ಬ್ಯಾನ್ ಆಗಿದೆ. ಬ್ಯಾನ್ ಆದರೂ ಕೂಡ ಇನ್ನೂ 2,000 ರೂಪಾಯಿ ನೋಟು ಅಲ್ಲಿ ಇಲ್ಲಿ ಇದೆ ಅಂದರೆ ನೀವು ನಂಬಲೇಬೇಕು. ಎಷ್ಟಿದೆ ಗೊತ್ತಾ 2,000 ನೋಟು? ಇನ್ನೂ 7,000 ಕೋಟಿಗೂ ಹೆಚ್ಚು. 7,000 ಕೋಟಿಗೂ ಹೆಚ್ಚು ಇನ್ನೂ 2,000 ರೂಪಾಯಿ ನೋಟ್ ಇದೆ. ಎಲ್ಲಿ ಹೋಯ್ತು ಈ 7,000 ಕೋಟಿ? ಯಾರು ಇನ್ನೂ ಡಿಪಾಸಿಟೇ ಮಾಡಿಲ್ಲ ಇದನ್ನು. 2,000 ನೋಟು ಯಾರ ಹತ್ರ ಇದೆ ಅದನ್ನು ಡಿಪಾಸಿಟ್ ಮಾಡಿಬಿಡಿ ಅಂತ ಹೇಳಿದರು 2,000 ನೋಟು ಬಂದಾದ ತಕ್ಷಣ.
ಆದರೆ ಇನ್ನೂ ಹಾಗೆ ಬರಬೇಕಾಗಿರೋದು ಇನ್ನೂ 7,000 ಕೋಟಿ ರೂಪಾಯಿ ಅಂತ. ಎಲ್ಲಿ 7,000 ಕೋಟಿ? ಯಾರದ್ದು 7,000 ಕೋಟಿ? ಲೆಕ್ಕನೇ ಇಲ್ಲ. ಈ 7,000 ಕೋಟಿ ಹೆಂಗ್ ಲೆಕ್ಕ ಸಿಕ್ತು? ಎಲ್ಲ ಲೆಕ್ಕ ಇರುತ್ತೆ RBI ಹತ್ರ. 2,000 ರೂಪಾಯಿ ನೋಟನ್ನ ಇಷ್ಟು ಪ್ರಿಂಟ್ ಮಾಡಿದ್ದೇವೆ, ಈಗ ಇಷ್ಟು ರಿಲೀಸ್ ಆಗಿದೆ. 2,000 ರೂಪಾಯಿ ನೋಟ್ ಬಂದಾದಾಗ ಇಷ್ಟು ಜನ ಇಷ್ಟು ಮೊತ್ತನ ಡಿಪಾಸಿಟ್ ಮಾಡಿದ್ದಾರೆ, ನಾವು ಪ್ರಿಂಟ್ ಮಾಡಿದಿಷ್ಟು, ಇನ್ನೂ ಬರಬೇಕಾಗಿರೋದಿಷ್ಟು. ಆ ರೀತಿ ಇನ್ನೂ 7,000 ಕೋಟಿ ರೂಪಾಯಿ ಬಾಕಿ ಇದೆ ಅಂತ. 2,000 ನೋಟು 2016 ನವೆಂಬರ್ನಲ್ಲಿ ನೋಟು ಅಮಾನ್ಯೀಕರಣ ಆಯಿತು. ನಂತರ ಭಾರತದಲ್ಲಿ ಬಂದಿದ್ದೆ ಈ 2,000 ರೂಪಾಯಿ ನೋಟು. ಆ 2,000 ರೂಪಾಯಿ ನೋಟ್ ತಗೊಳ್ಳೋಕ್ಕೆ ATM ಮುಂದೆ ಎಷ್ಟೆಷ್ಟು ದಿನ ಸರ್ತಿ ಸಾಲಲ್ಲಿ ನಿಂತಿರೋದು. 500 1000 ಇಲ್ಲ, ವಿಡ್ರಾ ಮಾಡಿದರೆ 2,000 ರೂಪಾಯಿನೇ ಮಾಡಬೇಕು. ನಿಮಗೆ 100-500 ಬೇಕಂದರೆ ಮತ್ತೆ ಬ್ಯಾಂಕಲ್ಲಿ ಒಳಗಡೆ ಹೋಗಿ ವಿಡ್ರಾ ಮಾಡ್ಕೋಬೇಕು. ಆ ರೀತಿ ಪರಿಸ್ಥಿತಿ ಇತ್ತು. ಅಲ್ಲೂ ಇಲ್ಲ, ಎಲ್ಲ ಕಡೆನೂ ಬಂದು ಬರೀ ಈ ಗುಲಾಬಿ ನೋಟಿಂದೇ ಕಾರುಬಾರು. ಮೇ 19, 2023ರಲ್ಲಿ 2,000 ನೋಟುಗಳನ್ನು ವಾಪಸ್ ತಗೊಂಡ್ರು. ಇದುವರೆಗೂ 98ರಷ್ಟು 2,000 ರೂಪಾಯಿ ಮುಖಬೆಲೆಯ ನೋಟುಗಳು ವಾಪಸ್ಸಾಗಿದೆ, ಜಮಾ ಮಾಡಿದ್ದಾರೆ. ಆದರೆ ಜನರ ಬಳಿ ಇನ್ನೂ 7,117 ಕೋಟಿ ರೂಪಾಯಿಯ ಪಿಂಕ್ ನೋಟ್ಗಳಿದೆ. 7,117 ಕೋಟಿ ರೂಪಾಯಿಯ ಈ 2,000 ರೂಪಾಯಿ ನೋಟ್ ಇನ್ನೂ ಇದೆ, ಇಟ್ಕೊಂಡು ಕೂತಿದ್ದಾರೆ ಮನೆಯಲ್ಲಿ. ಎಲ್ಲೆಲ್ಲಿದೆಯೋ ಏನು ಕಥೆನೋ, ಅದನ್ನು ಯಾರು ಬಂದು ಜಮೆ ಮಾಡಲೇ ಇಲ್ಲ. ಈಗಲೂ ಹೇಳ್ತೀವಿ ವೀಕ್ಷಕರೇ, ನಿಮ್ಮ ಹತ್ರ 2,000 ರೂಪಾಯಿ ನೋಟುಗಳಿದ್ದರೆ, ನೀವು ಕೋಟಿ ಕೋಟಿ ತೆಗೆದಿಟ್ಟಿದ್ರೆ, ಅಹಮದಾಬಾದಲ್ಲಿ, ಬೆಂಗಳೂರಲ್ಲಿ, ಬೇಲಾಪುರಲ್ಲಿ, ಭೋಪಾಲಲ್ಲಿ, ಭುವನೇಶ್ವರದಲ್ಲಿ, ಚಂಡೀಗಢ, ಚೆನ್ನೈ, ಗುವಾಹಟಿಯಲ್ಲಿ, ಹೈದರಾಬಾದ್, ಜೈಪುರ್, ಜಮ್ಮು, ಕಾನ್ಪುರ್, ಕೋಲ್ಕತ್ತಾ, ಲಕ್ನೋ, ಮುಂಬೈ, ನಾಗ್ಪುರ್, ನವದೆಹಲಿ, ತಿರುವನಂತಪುರ, ಪಾಟ್ನಾ, ಇಲ್ಲಿ ಎಲ್ಲ ಕಡೆ ಇರುವ RBI ಕಚೇರಿಯಲ್ಲಿ ನೀವು ಚೇಂಜ್ ಮಾಡ್ಕೋಬಹುದು. ನಿಮ್ಮ ಹತ್ರ 2,000 ರೂಪಾಯಿ ನೋಟ್ಗಳು ಈಗಲೂ ಇದ್ರೆ ಮುಗೀತು ಕತೆ, ಇದ್ರದ್ದು ಇನ್ನು ಉಪಯೋಗ ಇಲ್ಲ ಅನ್ಕೋಬೇಡಿ. ಉಪಯೋಗ ಇದೆ. ಈಗಲೂ ಬೆಂಗಳೂರು RBI ಕಚೇರಿಗೆ ಬಂದು ನೀವು ನೋಟ್ ಚೇಂಜ್ ಮಾಡ್ಕೋಬಹುದು, ಹೈದರಾಬಾದಿಗೆ ಹೋಗಿ ನೀವು ನೋಟ್ ಚೇಂಜ್ ಮಾಡಬಹುದು. ಆದರೆ ಒಂದು ಸೂಚನೆ ಏನು ಅಂತಂದರೆ, ಆ ನೋಟ್ಗಳು ಯಾಕೆ ಉಳಿದ್ವು ಅಂತ ನೀವು ತಿಳಿಸ್ಬೇಕು. ನಿಮಗೆ ಅವಾಗಲೇ ನಾವು ಆಪ್ಷನ್ ಕೊಟ್ಟಿದ್ವಪ್ಪ ಚೇಂಜ್ ಮಾಡ್ಕೊಳ್ಳಿ ಅಂತ, ಇಷ್ಟು ದಿನ ಏನು ಮಾಡ್ತಾ ಇದ್ರಿ ಅಂತ ಕೇಳ್ತಾರೆ. ಯಾಕೆ ಇವುಗಳನ್ನು ಉಳಿಸ್ಕೊಂಡ್ರಿ ಅಂತ ಕೇಳ್ತಾರೆ. ಅದಕ್ಕೆ ಸಕಾರಣವನ್ನು ನೀವು ಕೊಡಬೇಕು. ವ್ಯಾಲಿಡ್ ರೀಸನನ್ನು ಕೊಟ್ರಿ ಅಂತಂದರೆ 2,000 ನೋಟು ನಿಮ್ಮದು ಇಸ್ಕೊಂಡು 500 ನೋಟೋ 100 ನೋಟೋ ಏನೋ ಕೊಡ್ತಾರೆ ಒಟ್ಟಿನಲ್ಲಿ, ಅಥವಾ ನಿಮಗೆ ನಿಮ್ಮ ಅಕೌಂಟಿಗೆ ಜಮೆ ಮಾಡ್ತಾರೆ. ಸೊ ಈ ರೀತಿ 2,000 ನೋಟಿನ ಕಥೆ ವ್ಯಥೆ ಇದೆ. ಯಾರಾದರೂ ಇದ್ರೆ ಚೇಂಜ್ ಮಾಡ್ಕೊಳ್ಳಿ. ಈಗ ಚಿಕ್ಕ ಬ್ರೇಕ್ ಇರುತ್ತೆ.